ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇದು ಮಾರ್ನಿಂಗ್ ವ್ಲಾಗ್. ಒಂದು ಕಡೆ ಪಾಲಕ್ ಬೇಯಲಿಕ್ಕೆ ಇಟ್ಟಿದ್ದೀನಿ, ಅದು ತಣ್ಣಗಾಗಬೇಕು. ಈಗ ಸೈಡ್ಗೆ ಇಡ್ತೀನಿ. ಒಂದು ಕಡೆ ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬನ್ನಿ ಹೊರಗಡೆ ಏನಾಗಿದೆ ಅಂತ ನೋಡ್ಕೊಂಬರೋಣ. ಫುಲ್ ನುಗ್ಗೆ ಹೂವು ಎಲ್ಲ ಬಿದ್ದೋಗವಲ್ಲ, ನೋಡಿದ್ರಲ್ಲ, ನುಗ್ಗೆ ಹೂವು ಎಲ್ಲ ಬಿದ್ದೋಗಿದೆ. ಯಾಕಪ್ಪ ಅಂದರೆ ತುಂಬ ಗಾಳಿ ಮಳೆ ಹೆವಿ ಬರ್ತಾ ಇದೆ. ಮಳೆ ಅಂತೂ ನಿಲ್ತಾನೆ ಇಲ್ಲ, ಡೈಲಿ ಮಳೆ. ಅದರಲ್ಲಿ ಬಂದಿರೋ ನುಗ್ಗೆ ಹೂವು ಎಲ್ಲ ಬಿದ್ದೋಗ್ತಿದೆ. ನೋಡಿ ಎಷ್ಟು ಮಳೆ ಬಂದಿದೆ ಅಂತ. ಫುಲ್ಲು ರೋಡೆಲ್ಲ ಗಬ್ಬೆದ್ದೋಗಿದೆ ನಮ್ಮ ಏರಿಯಾ ಅಂತೂ. ಆದರೆ ಮಳೆ ನೋಡೋಕ್ಕೆ ಚಂದ, ಆದರೆ ಅದರಲ್ಲಿ ಇರೋದಂತೂ ಭಾರಿ ಕಷ್ಟ ಅನಿಸ್ಬಿಟ್ಟಿದೆ. ನೋಡಿ ಈ ದಾಸವಾಳ ಕಲ್ಲರ್ ಎಷ್ಟು ಚೆನ್ನಾಗಿದೆ ಅಂತ. ದಿನಾನು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮನೆ ಹತ್ರನೇ ಸಿಗ್ತಾ ಇದೆ. ಹಾಗೆ ಅಲೋವೆರಾ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಮಳೆಗಾಲದಲ್ಲಂತೂ ಗಿಡಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ರೋಡ್ ಸೈಡಲ್ಲಿ ಹೂವು ಬರುತ್ತಲ್ಲ, ಆ ಗಿಡ ಒಂದೇ ಒಂದು ಗಿಡ ಇತ್ತು. ಅದನ್ನು ತಂದು ಹಾಕ್ಕೊಂಡ್ರೆ ಎಷ್ಟು ದೊಡ್ಡದಾಗಿ ಆಗೋಗ್ಬಿಡ್ತು ಗೊತ್ತಾ. 2 ಪಾರ್ಟ್ ತುಂಬ ಗಿಡ ಆಗೋಗಿದೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ಇದು ಆರೆಂಜ್ ಕಲರ್ ರೋಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವತ್ತಿನ ಪೂಜೆಗೆ ಹೂವು ಎಲ್ಲ ರೆಡಿ ಆಯಿತು. ಬನ್ನಿ ಈಗ ರೆಸಿಪಿ ನೋಡ್ಕೊಂಬರೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಯೂಸ್ ಮಾಡಿಕೊಂಡು ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಪಾಲಕ್ ಬೇಯಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಈಗ ತಣ್ಣಗಾಯಿತು. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹಾಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಲಕ್ದು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಮೆಂಟ್ ಸೆಕ್ಷನಲ್ಲಿ ಚಪಾತಿ ಹೇಗೆ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ನಾನು ಇನ್ನೊಂದು ವ್ಲಾಗಲ್ಲಿ ಯಾವುದಾದ್ರೂ ಚಪಾತಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಸೇಮ್ ಅದೇ ರೀತಿಯೇ, ಜಸ್ಟ್ ಪಾಲಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವುದೇ ರೀತಿ ಎಣ್ಣೆ ಈ ಥರ ಏನು ಹಾಕ್ಕೊಳ್ಳಲ್ಲ. ಡೈರೆಕ್ಟಾಗಿ ನೀರು ಉಪ್ಪು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಏನಾದರೂ ಪಾಲಕ್ ಆಗಲಿ ಬೀಟ್ರೋಟ್ ಆಗಲಿ ಈ ರೀತಿ ಅವಾಗವಾಗ ಚೇಂಜ್ ಮಾಡ್ತಿರ್ತೀನಿ. ಪ್ಲೈನ್ ಚಪಾತಿನೇ ಮಾಡಲ್ಲ ನಾನು. ಈ ರೀತಿ ಏನಾದರೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆದ್ದರಿಂದ ನಾನು ಆಯಲ್ಲು ಏನು ಹಾಕ್ಕೊಂಡು ಕಲಸಿಟ್ಕೊಳ್ಳಲ್ಲ. ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು, ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಅಲ್ಲ, ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ತೀನಿ. ಹಾಗಂತ ತುಂಬ ಗಟ್ಟಿನೂ ಅಲ್ಲ. ನಿಮ್ಗೆ ತೋರಿಸ್ತೀನಿ ನೋಡಿ. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡು ಇದನ್ನು ಸೈಡ್ಗೆ ಇಡ್ತೀನಿ. ಅಂದರೆ ಒಂದು ಹಾಫ್ ಆನ್ ಅವರು ನೆನಿಬೇಕು. ಆದ್ದರಿಂದ ಸೈಡ್ಗೆ ಇಡ್ತೀನಿ. ಇದಕ್ಕೆ ನಾನು ಇವತ್ತು ಕಾಂಬಿನೇಷನಾಗಿ ಆಲೂಗಡ್ಡೆ ಸಾಗು ಮಾಡ್ತಿದ್ದೀನಿ. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಒಲೆ ಮೇಲೆ ಇಟ್ಬಿಟ್ಟು ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಎಣ್ಣೆ ಏನು ಬೇಕಿಲ್ಲ. ಹಾಗೆ ಒಂದು 1/4 ಸ್ಪೂನು ಸಾಸಿವೆ, ಒಂದು 1/4 ಸ್ಪೂನು ಜೀರಿಗೆ ಹಾಕ್ಕೊಂಡು ಇದೆಲ್ಲ ಸಿಡ್ದಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ತೀನಿ. ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಸಾಗೆ ಕಡಲೆಬೇಳೆ ಅಂತೂ ಕಂಪಲ್ಸರಿ ಇರಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಆಗಲೇ ಆಲೂಗಡ್ಡೆನೂ ಕೂಡ ಬೇಯಿಸೋಕ್ಕಿಟ್ಟಿದ್ನಲ್ಲ, ಈಗ ಅದು ತಣ್ಣಗಾಗಿದೆ. ಈಗ ಅದನ್ನೆಲ್ಲ ಸಿಪ್ಪೆ ತೆಕ್ಕೊಳ್ತೀನಿ. ನನಗೆ ಆಲೂಗಡ್ಡೆ ಪಲ್ಯನೂ ಬೇಕು, ಹಾಗೆ ಆಲೂಗಡ್ಡೆ ಸಾಗುನೂ ಬೇಕು. ಸಾಗು ಬಂದು ಪೂರಿಗೆ, ಪಲ್ಯ ಬಂದು ಚಪಾತಿಗೆ ಅಂತ ಮಾಡ್ಕೊಳ್ತಿದ್ದೀನಿ. ನನಗೆ ಸಾಗು ಅಷ್ಟು ಇಷ್ಟ ಆಗಲ್ಲ, ಪಲ್ಯ ತುಂಬಾ ಇಷ್ಟ. ಆದ್ದರಿಂದ ಹಾಗೆ ಸೇಮೇ ಅಲ್ವಾ, ಅದರಲ್ಲೇ ಸ್ವಲ್ಪ ತೆಕ್ಕೊಂಡ್ಬಿಡ್ತೀನಿ ಅಷ್ಟೇ. ತೋರಿಸ್ತೀನಿ ನಿಮಗೆ. ಈ ರೀತಿ ಆಲೂಗಡ್ಡೆ ಎಲ್ಲ ಪೀಲ್ ಮಾಡಿಕೊಂಡು ಇಟ್ಕೊಳ್ತೀನಿ. ಈಗ ಬರ್ತಿರೋ ಆಲೂಗಡ್ಡೆ ಅಷ್ಟು ಚೆನ್ನಾಗಿಲ್ಲ ಒಟ್ಟಿನಲ್ಲಿ. ಸ್ವಲ್ಪ ಬೇಗ ತೆಗೆದ್ರೆ ಗಟ್ಟಿಗಿರುತ್ತೆ. ಹಾಗಂತ 2-3 ವಿಸಿಲ್ ಮಾಡಿದ್ರೆ ಅದು ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಆ ರೀತಿ ಇದೆ. ಒಂಥರ ಎಳೆ ಎಳೆ ಆಲೂಗಡ್ಡೆ ಥರ ಅನಿಸ್ತಿದೆ ನೋಡಿ. ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೋಬೇಕು. ಅಷ್ಟಕ್ಕೂ ಮುಂಚೆ ನಾನು ಸಾಗುಗೆ ಇನ್ನೊಂದು 1 ಸ್ಪೂನ್ ಅಥವಾ ಚಿಕ್ಕ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಸಾಗು ಸ್ವಲ್ಪ ತಿಕ್ಕಾಗಬೇಕಲ್ವ, ಆದ್ದರಿಂದ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕ್ಕೊಂಡು ಬೇಕು ಅಂದರೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೋದು. ನಾನು ಅರಿಶಿನ ಅಲ್ಲೇ ಹಾಕ್ತೀನಿ, ಆದ್ದರಿಂದ ಇಲ್ಲೇನು ಹಾಕಿಲ್ಲ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಇಲ್ಲೊಂದು ಬೌಲಷ್ಟು ನೀರು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ಅರಿಶಿನ ಹಾಕ್ಕೊಳ್ತೀನಿ. ಈ ರೀತಿ ಈರುಳ್ಳಿ ಬೇಯಬೇಕಾದ್ರೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನದ್ದು ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಸ್ವಲ್ಪ ಈರುಳ್ಳಿ ಬೇಯಬೇಕಾದ್ರೆ ಅರಿಶಿನ ಹಾಕ್ಕೊಳ್ತೀನಿ. ಈಗ ಸ್ಮ್ಯಾಶ್ ಮಾಡಿದ್ವಲ್ಲ ಆಲೂಗಡ್ಡೆನೆಲ್ಲ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ. ಯಾಕೆಂದರೆ ನಾನು ಆಲೂಗಡ್ಡೆ ಪಲ್ಯ ಇವಾಗೆ ತೆಕ್ಕೊಳ್ತೀನಲ್ಲ, ಅದರಿಂದ ಉಪ್ಪು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಆಲೂಗಡ್ಡೆ ಪಲ್ಯನೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರಬೇಕಲ್ಲ, ಅದರಿಂದ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೀವೇನು ಪಲ್ಯ ತೆಕ್ಕೊಳ್ಳಲ್ಲ ಅಂದರೆ
ಡೈರೆಕ್ಟಾಗಿ ಕಲಸಿರೋಂಥ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪಲ್ಯ ತೆಗೆಯೋದ್ರಿಂದ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ಪಲ್ಯ ತೆಗೆದಿಟ್ಕೊಳ್ತೀನಿ. ನನಗೊಬ್ಳಿಗೆ ಅಲ್ವಾ ಅದರಿಂದ ತೆಗೆದಿಟ್ಟಿದ್ದೀನಿ. ಆದರೆ ಅದಿತಿಗೂ ಕೂಡ ಆಲೂಗಡ್ಡೆ ಪಲ್ಯ ತುಂಬಾ ಇಷ್ಟ. ಹಾಗಂತ ಆಲೂಗಡ್ಡೆ ಸಾಗುನು ಕೂಡ ತಿಂತಾಳೆ. ಚಪಾತಿ ಮಾಡಿದ್ರೆ ಪಲ್ಯ ತಿಂತಾಳವಳು. ನೋಡಿ ಕಲಸಿಟ್ಟಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಇವಾಗ ಹಾಕ್ಕೊಳ್ತೀನಿ. ತುಂಬ ಕಡಲೆ ಹಿಟ್ಟು ಹಾಕ್ಕೊಂಬಿಡಿ, ತುಂಬ ಗಟ್ಟಿಗೆ ಆಗ್ಬಿಡುತ್ತೆ. ಒಂದು 2 ಸ್ಪೂನ್ ಸಾಕು. ನೋಡಿ ಈಗ ಇದನ್ನು ಅದು ಕಡಲೆ ಹಿಟ್ಟು ಸ್ಮೆಲ್ ಹೋಗೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾವೀಗ ಸ್ವಲ್ಪ ಕಡಲೆ ಹಿಟ್ಟು ನೀರು ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ಇದನ್ನು ಕುದಿಯೋಕ್ಕೆ ಸೈಡ್ಗೆ ಇಡ್ತೀನಿ. ಅಷ್ಟರೊಳಗಡೆ ಇಲ್ಲಿ ಮಕ್ಕಳಿಗೆ ಸ್ಯಾಂಡ್ವಿಚ್ ಬೇಕಂತೆ, ಆದ್ದರಿಂದ ಅವ್ರು ಕೇಳಿದ್ರು ಸರಿ ಅಂತ ಅವ್ರಿಗೆ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಇದೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಆಗಲ್ಲ. ಅವ್ರಿಗೆ ಬೆಳಗ್ಗೆ ಎದ್ದು ಏನು ಬೇಕು ಅನಿಸುತ್ತೋ ಅವಾಗ ಅದನ್ನು ಕೇಳ್ತಾರೆ. ಮನೆಯೆಲ್ಲ ಇದ್ದರೆ ಕಂಪಲ್ಸರಿ ಮಾಡಿಕೊಡ್ತೀನಿ. ಈಗ ಬಂದು ಸ್ಯಾಂಡ್ವಿಚ್ ಬೇಕು ಅಂದರು, ಸರಿ ಅಂತ ಸ್ಯಾಂಡ್ವಿಚ್ ಎಲ್ಲ ರೆಡಿ ಇತ್ತು ಮನೆಯಲ್ಲೇ, ಆದ್ದರಿಂದ ಅದು ಮಾಡಿಕೊಡ್ತಿದ್ದೀನಿ. ಇದು ಸಿಂಪಲಾಗಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಕೂಡ. ಈರುಳ್ಳಿ ಎಷ್ಟು ಸಣ್ಣಕ್ಕಾದರೆ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ 1 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಬಂದು ಒಳಗಡೆ ಇರೋ ಸಿಪ್ಪೆ ಬೀಜ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಕ್ಕೋಬೇಕು. ಅದಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲ್ಲ, ಹಾಗೆ ನೀರಾಗ್ಬಿಡುತ್ತೆ ಸ್ಯಾಂಡ್ವಿಚಲ್ಲಿ ಹಾಕೋ ಫಿಲ್ಲಿಂಗು. ಆದ್ದರಿಂದ ಈ ರೀತಿ ಟೊಮೊಟೊದಲ್ಲಿರೋ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ. ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಫಿಲ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಆದ್ದರಿಂದ ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೇನ್ ಏನಪ್ಪ ಅಂದರೆ ಇವತ್ತು ಅವಕಾಡೊ ಹಾಕ್ತಾಯಿದ್ದೀನಿ. ಸ್ಯಾಂಡ್ವಿಚ್ಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಮನೆಯಲ್ಲೇ ಬಿಟ್ಟಿರೋಂಥ ಗಿಡದಲ್ಲಿ ಕಾಯಿ, ಅಮ್ಮ ಮನೆಯಲ್ಲಿ ಅವಕಾಡೊ ಗಿಡ ಇದೆ, ಅಲ್ಲಿಂದ ಕಳಿಸ್ತಾರೆ, ಅದರಲ್ಲಿ ಮಾಡ್ತೀನಿ. 2 ಅವಕಾಡೊ ತೊಗೊಂಡಿದ್ದೀನಿ ನಾನು. ಒಂದು ಇದಕ್ಕೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ, ಇನ್ನೊಂದು ಸ್ಲೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಲೈಸ್ ಮಾಡಿ ಬ್ರೆಡ್ ಮೇಲೆ ಇಟ್ಬಿಟ್ಕೊಡ್ತೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತಿಂತಾರೆ ಕೂಡ. ನೋಡಿ ಎಷ್ಟು ಸ್ಮೂತಾಗಿದೆ. ಆದ್ದರಿಂದನೇ ಇದನ್ನು ಬಟರ್ ಫ್ರೂಟ್ ಅಂತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ. ಯಾವಾಗ ಮಾಡಿಕೊಟ್ರು ಆರಾಮಾಗಿ ತಿಂತಾರೆ ಇವರು. ಇದೆಲ್ಲ ಹೆಲ್ತ್ ಒಳ್ಳೆಯದೇ ಅಲ್ವಾ, ಆದ್ದರಿಂದ ಆವಾಗ ಮಾಡಿಕೊಡ್ತಿರ್ತೀನಿ. ಬ್ರೆಡ್ ಒಂದು ವೀಟ್ ಬ್ರೆಡ್ ತೊಗೊಂಡ್ರೆ ಒಳ್ಳೆಯದು. ನಾನಿವತ್ತು ಸ್ಯಾಂಡ್ವಿಚ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ಯಾವಾಗೂ ವೀಟ್ ಬ್ರೆಡ್ ತೊಗೊಳ್ತೀನಿ, ಇವತ್ತು ಮಾತ್ರ ಸ್ಯಾಂಡ್ವಿಚ್ ಬ್ರೆಡ್ ತರಿಸ್ಬಿಟ್ಟಿದ್ದಾರೆ, ಅದರಿಂದ ಅದು ತೊಗೊಂಡಿದ್ದೀನಿ. ನಾನಿಲ್ಲಿ ಖಾರಕ್ಕೇನೂ ಹಾಕಿಲ್ವಲ್ಲ, ಚಿಲ್ಲಿ ಫ್ಲೇಕ್ಸ್ ಇದೆ, ಅದು ಹಾಗೆ 1 ಆರಿಗಾನೋ ಇದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದು ಪಿಜ್ಜಾ ತರಿಸಿದಾಗ ಸಿಗುತ್ತಲ್ವ, ಆದಷ್ಟೇ. ಮನೆಯಲ್ಲೂ ಕೂಡ ಚಿಲ್ಲಿ ಫ್ಲೇಕ್ಸು ಆರಿಗಾನೋ ಎಲ್ಲ ಮಾಡ್ಕೋಬೋದು. ಇದಿತ್ತು ಅಂತ ಇದನ್ನೇ ಹಾಕ್ಕೊಳ್ತಿದ್ದೀನಿ. ಇಲ್ಲಾಂದ್ರೆ ಚಿಕ್ಕದಾಗ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು. ಮಕ್ಕಳು ಬಾಯಿಗೆ ಸಿಗುತ್ತೆ ಹಸಿಮೆಣ್ಸಿನ್ಕಾಯಿ ಅನ್ನಂಗಿದ್ರೆ ಈ ರೀತಿ ಚಿಲ್ಲಿ ಪೌಡ್ರು ಏನಾದರೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸಾಗು ರೆಡಿಯಾಗಿದೆ. ಇಷ್ಟು ತಿಕ್ಕಾದರೆ ಸಾಕು. ನೋಡಿಕೊಂಡು ಕಡ್ಲೆ ಹಿಟ್ಟು ಸ್ವಲ್ಪನೇ ಹಾಕ್ಕೋಬೇಕು, ಯಾಕೆಂದರೆ ಆಲೂಗಡ್ಡೆನೇ ಆಲ್ಮೋಸ್ಟ್ ಅಲ್ಲಿ ತಿಕ್ನೆಸ್ ಕೊಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಟೇಸ್ಟಿ ಆಲೂಗಡ್ಡೆ ಸಾಗು ರೆಡಿ. ಇದಂತೂ ಪೂರಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ. ನೋಡಿ ಇದನ್ನ ಈಗ ಸೈಡ್ಗೆ ಇಟ್ಕೊಂಡು ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ. ಅದೇ ಆ ಕೆಲಸ ಏನು ಮಾಡ್ಬಿಡತ್ತ ಗೊತ್ತಾಗುತ್ತೋ. ಆದರೂ ಮಾಡ್ಲಿಕ್ಕಾಗಲಿಲ್ಲ. One second. ಓಕೆ. Don't worry, when power is here. ಹುಷಾರು ಕೈ. ಒಂದು ಬೋರ್ಡ್ ಹಾಕ್ಬೇಕು, ನಿಪುಣರ ಮುಂದೆ ಮಾಡ್ತಿದ್ದಾರೆ ಅಂತ. How much do you need? Some big bread. ವಾವ್, ಚೆನ್ನಾಗಾಗ್ತದೆ. Thank you. ಅದು ತುಪ್ಪ ಹಾಕ್ಬೇಕು. ವಾವ್, One. ಬ್ರೆಡ್ಡು ಹೆಂಚು ಮೇಲೆ ಹಾಕ್ಕೊಂಡು 2 ಸೈಡು ತುಪ್ಪ ಅಥವಾ ಬೆಣ್ಣೆ ಯಾವುದಿದ್ರೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಅಷ್ಟರೊಳಗಡೆ ಇಲ್ಲಿ ಪಾವನಿ ನೋಡ್ಕೊಳ್ತಿದ್ದಾಳೆ, ಆದ್ದರಿಂದ ನಾನಿಲ್ಲಿ ಪೂರಿ ಒಸೋಣ ಅಂತ ಬಂದೆ. ನಾನಿಲ್ಲಿ 2 ದೊಡ್ಡ ಚಪಾತಿ ಉಂಡೆ ತೆಗೆದಿಟ್ಕೊಂಡೆ. 2 ಒಸೋಣ ಅಂತ, ಒಂದೇ ಸಾಕಾಯಿತು.
ನೋಡ್ರಲ್ಲ, ನಾನಿಲ್ಲಿ 1 ಅವರ್ ನೆನೆಯಕ್ಕೆ ಇಟ್ಟಿದ್ದೆ. ಇಷ್ಟು ಸಾಫ್ಟಾಗಿ ಆಗಿದೆ. ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಯಿತು. ಪರವಾಗಿಲ್ಲ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರು ಚೆನ್ನಾಗೇ ಬರುತ್ತೆ. ನಾನು ಬಂದು ಚಪಾತಿ ಮಾಡ್ಕೊಳ್ತೀನಿ ನಮ್ಮಿಬ್ಬರಿಗೂ. ಮಕ್ಳಿಗೆ ಮಾತ್ರ ಪೂರಿ ಮಾಡ್ಕೊಡ್ತಿದ್ದೀವಿ. ನಾನಿಲ್ಲಿ ದೊಡ್ಡದಾಗಿ ಒಂದು ಚಪಾತಿ ಒಸ್ಕೊಂಡ್ಬಿಟ್ಟು ಅದನ್ನ ಪೂರಿಯಾಗಿ ಕಟ್ ಮಾಡ್ಕೊಳ್ತೀನಿ. ಇದಾದರೆ ಬೇಗ ಆಗಿಬಿಡುತ್ತೆ ಅಂತ ಅಷ್ಟೇ. ಅಂದರೆ ಒಂದೇ ಚಪಾತಿ ದೊಡ್ಡದಾಗಿ ಒಸ್ಕೊಂಡ್ಬಿಟ್ಟು ಒಂದೇನಾದರೂ ಬೌಲ್ ತೊಗೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಅಲ್ವಾ. ಅಲ್ಲಿ ಪಾವನಿ ಸ್ಯಾಂಡ್ವಿಚನ್ನ ನೋಡ್ಕೊಳ್ತಿದ್ದಾಳೆ, ಅಂದರೆ ಬ್ರೆಡ್ ಟೋಸ್ಟ್ ಮಾಡ್ತಿದ್ದಾಳೆ. ಆದ್ದರಿಂದ ನಾನಿಲ್ಲಿ ಒಸ್ಕೊಳ್ತಿದ್ದೀನಿ. ನೋಡಿ, ಎಷ್ಟು ದೊಡ್ಡದಾಗಾದರೆ ಅಷ್ಟು ದೊಡ್ಡದಾಗಿ ಒಸ್ಕೊಂಡ್ಬಿಟ್ಟು ಒಂದು ಬೌಲ್ ತೊಗೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ. ಪೂರಿ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಒಸ್ಕೊಂಡ್ರೆ ಆಯಿತು. ಈ ಥರ ಮಾಡಿದ್ರೆ ಎಲ್ಲ ಪೂರಿ ಒಂದೇ ಸೈಜ್ ಬರುತ್ತೆ. ಅದೊಂದು ಅನುಕೂಲ ಅಷ್ಟೇ. ಒಂದು ಪೂರಿ ದೊಡ್ಡದು, ಒಂದು ಪೂರಿ ಚಿಕ್ಕದು ಬರಲ್ಲ. ಏಕೆಂದರೆ ಈ ಥರದೊಂದು ಬಾಕ್ಸ್ ತೊಗೊಳ್ತೀವಲ್ಲ, ಆದ್ದರಿಂದ ಒಂದೇ ಸೈಜ್ ಬರುತ್ತೆ. ಇಲ್ಲಿ ಪಾವನಿ ಕಟ್ ಮಾಡಿ ಕೊಡ್ತಿದ್ದಾಳೆ. ಅವಳಿಗೆ ಈ ಥರದ್ದೆಲ್ಲ ಮಾಡೋದಂದ್ರೆ ತುಂಬಾ ಇಷ್ಟ. ಬೆಳಗ್ಗೆ ಸ್ವಲ್ಪ ಬೇಗ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ, ಆದ್ದರಿಂದ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಇವತ್ತು. ನೋಡಿ, ಎಲ್ಲ ಒಂದೇ ಸೈಜ್ ಎಷ್ಟು ಚೆನ್ನಾಗಿ ಬಂತು ಅಂತ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದು ಕಾಯೋದ್ರೊಳಗಡೆ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ಯಾವುದೇ ಸಾಸ್ ಆಗಲಿ ಮಯೋನೀಸ್ ಆಗಲಿ ಏನೂ ಹಾಕಿಲ್ಲ. ಇಷ್ಟು ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಅನ್ಹೆಲ್ದಿ ಇಲ್ಲ ಅಂದ್ಕೊಳ್ತೀನಿ. ಆ ಬ್ರೆಡ್ ಒಂದು ವೈಟ್ ಬ್ರೆಡ್ ತೊಗೊಂಡ್ರೆ ಅದನ್ನು ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬೆಳಗ್ಗೆ ಈ ರೀತಿ ಆರಾಮಾಗಿ ಕೊಡ್ಬೋದು. ನಿಮಗೆ ಎಷ್ಟಾದರೆ ಅಷ್ಟು ಫಿಲ್ ಮಾಡಿ. ನಾನು ಅವರಿಬ್ಬರಿಗೆ ಆದ ಕಾರಣ ಇದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ. ಆದ್ರೂ 3 ಸ್ಯಾಂಡ್ವಿಚ್ ರೆಡಿ ಆಯಿತು. ಮಕ್ಳಿಗೆ ಒಂದೊಂದು ಕೊಟ್ಟು ಇನ್ನೊಂದು ನಾವು ಆಫ್ ತಿಂದ್ವಿ. ಹಾಗೆ ನೋಡಿ, ಇದೆಲ್ಲ ಫಿಲ್ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆ ಒಂದೊಂದು ಅವಕಾಡೋ ಫುಲ್ಲು ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇವಾಗೂ ಚೂರು ಉಪ್ಪಾಗಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕ್ಕೊಂಡ್ರೆ ಮೇಲ್ಗಡೆ ಸಪ್ಪೆ ಇರಲ್ಲ. ಇಲ್ಲ, ನಾನು ಚೂರು ಉಪ್ಪು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ ಅಷ್ಟೇ. ಈ ರೀತಿ 2 ಸೈಡ್ ಒಂದು ಬ್ರೆಡ್ ಇಟ್ಬಿಟ್ಟು ಕಟ್ ಮಾಡಿದ್ರೆ ಆಯಿತು. ಮಕ್ಕಳಿಗೆ ಹೆಲ್ದಿಯಾಗಿ ಕೊಟ್ಟಂಗೆ ಆಗುತ್ತೆ. ಬೆಳಗ್ಗೆ ಫುಲ್ ಆಗೋಗ್ಬಿಡುತ್ತೆ ಅವ್ರ ಹೊಟ್ಟೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾವುದೇ ರೀತಿ ಸಾಸುಗಳು ಏನೂ ಬೇಕಿಲ್ಲ, ಹಂಗೆ ಆರಾಮಾಗಿ ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಟೊಮೊಟೊ ಕೆಚಪ್ ಏನಾದರೂ ಹಾಕ್ಕೋಬೋದು. ಆದರೆ ನಾನು ಇಲ್ಲೇನು ಕೊಡ್ತಿಲ್ಲ, ಮಕ್ಕಳು ಆರಾಮಾಗಿ ತಿಂತಾರೆ ನಮ್ಮ ಮನೆಯಲ್ಲಿ. ಹಾಗೆ ಎಣ್ಣೆ ಕೂಡ ಕಾದಿದೆ. ಪೂರಿ ಹಾಕ್ಕೋಬೇಕು. ಅಷ್ಟರೊಳಗಡೆ ಆದಿತಿಗೂ ಕೂಡ ಬಂದಳು. ಆದಿತಿಗೂ ಕೂಡ ಮಾಡಿಕೊಡ್ಬೇಕು. ಅಂದರೆ ಅವಳು ಪಾವನಿ ಮಾತ್ರ ಮಾಡ್ಕೊಂಡು ಹೋಗಿದ್ದಾಳೆ. ಈಗ ಆದಿತಿಗೆ ಮಾಡಿಕೊಡ್ಬೇಕು. ಅಷ್ಟರೊಳಗಡೆ ಪೂರಿ ಕೂಡ ಆಯ್ತಲ್ಲ. ಬಾಕ್ಸ್ಗೆ ಹಾಕೋಷ್ಟೊಳಗೆ ಸ್ವಲ್ಪ ತಣ್ಣಗಾಗಬೇಕು ಅಂತ ಪೂರಿ ಹಾಕ್ಬಿಡ್ತಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಯಾವುದೇ ರೀತಿ ಗೋಧಿ ಹಿಟ್ಟು ಹಾಕ್ತೀವಿ ಆ ಥರ ಉಬ್ಬಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ಪೂರಿನೂ ಕೂಡ ಉಬ್ಬಿ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ನಾನು. ಇವು ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 3 ಹಾಕ್ಕೊಳ್ತಿದ್ದೀನಿ. ಒಂದೊಂದೇ ಪೂರಿ ಹೊಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದೇ ಹಾಕೋಕ್ಕಾಗೋದು ಬಾಣಲಿಗೆ. ಆದರೆ ಈ ರೀತಿ ಮಾಡೋದ್ರಿಂದ 3 ಹಾಕ್ಕೋಬೋದು. ಮಕ್ಕಳು ಕೂಡ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಚಿಕ್ಕದಾಗಿರುತ್ತಲ್ಲ, ಇಷ್ಟಪಟ್ಟು ತಿಂತಾರೆ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಪಾಲಕ್ ಹಾಕಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇದೇ ರೀತಿ ಬೀಟ್ರೋಟ್ ಕೂಡ ಹಾಕ್ಕೋಬೋದು. ನಮಗೆ ಏನು ಬೇಕೋ ಅದ್ರ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ, ಎಲ್ಲ ಪೂರಿಗಳನ್ನು ಕೂಡ ಮಾಡ್ಕೊಂಡಿದ್ದಾಯಿತು. ಹಾಗೆ ಸಾಫ್ಟಾಗಿ ಬರುತ್ತೆ. ಹಂಗಂತ ಏನು ಕ್ರಿಸ್ಪಿಯಾಗಿರಲ್ಲ, ಗೋಧಿ ಹಿಟ್ಟಲ್ಲಲ್ವ, ಸಾಫ್ಟಾಗಿರುತ್ತೆ. ಮಧ್ಯಾಹ್ನ ಆರಾಮಾಗಿ ತಿನ್ಬೋದು ಮಕ್ಕಳು. ನೋಡಿ, ಎಲ್ಲ ಪೂರಿನೂ ಪ್ರತಿಯೊಂದು ಪೂರಿನೂ ಕೂಡ ಇದೇ ರೀತಿ ಉಬ್ಬಿ ಬರುತ್ತೆ. ನಾನು ಮಾಡಿರೋ ಅಷ್ಟೇ ಪೂರಿ ಅಲ್ವಾ, ಅಷ್ಟನ್ನು ಕೂಡ ಉಬ್ಬಿ ಬಂದಿದೆ. ನೋಡಿ, ನಾನಿಲ್ಲಿ ಮಕ್ಕಳು ಬಾಕ್ಸ್ಗೆ ಹಾಕ್ತಿದ್ದೀನಿ. ಚಿಕ್ಕ ಪೂರಿ ಅಲ್ವಾ, ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ದೊಡ್ಡದಾದರೆ 3 ಆದರೆ ಸಾಕು. ಇವು ಪುಟ್ಟದಾಗಿರೋದ್ರಿಂದ ಒಬ್ಬರಿಗೆ 4, ಒಬ್ಬರಿಗೆ 5 ಹಾಕಿದ್ದೀನಿ ಬಾಕ್ಸ್ಗಷ್ಟೇ. ನೋಡ್ತಿರಲ್ಲ ಚಿಕ್ಕದಾಗಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿ ಪೂರಿ ಎಲ್ಲ ಬಾಕ್ಸ್ಗೆ ಹಾಕಿದ್ದಾಯಿತು. ಈಗ ಸಾಗು ಹಾಕ್ತಿದ್ದೀನಿ. ಸಾಗು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಬಾಕ್ಸ್ಗೆ ಹಾಕ್ಬಿಟ್ಟು ತಣ್ಣಗೆ ಸೈಡ್ಗೆ ಇಡ್ತೀನಿ. ಇನ್ನು ಮಕ್ಕಳು ತಿಂದು ಹೋಗೋಷ್ಟೊಂದಿಗೆ ಅಷ್ಟೊಳಗಡೆ ತಣ್ಣಗಾಗುತ್ತೆ. ನಾವಿಲ್ಲಿ ಪೂರಿ ಮಾಡ್ಕೊಳ್ಳಲ್ಲ, ಚಪಾತಿ ಮಾಡ್ತೀನಿ. ಅದೇ ಹಿಟ್ಟಲ್ಲಿ ಚಪಾತಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಳ್ತೀನಿ. ಅಷ್ಟರೊಳಗಡೆ ಆದಿತಿಗೂ ಕೂಡ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಅವಳು ಕೂಡ ತಿಂತಿದ್ದಾಳೆ. ಹೇಗಿದೆ ಆದಿತಿ? ಒಳ್ಳೆ ಕೊಡ್ತೀರಾ ಬಾಯ್ ಅದಿ.
ಈ ಪಾವನಿ ಏನಕ್ಕಪ್ಪ ಆ ಥರ ಹೇಳಿದ್ಲು ಅಂದರೆ, ಅದಿತಿ ಬಂದು ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಇಟ್ಕೊಳ್ಳಲ್ಲ, ಇರೋ ಬರೋ ಬುಕ್ಸ್ ಎಲ್ಲ ಬ್ಯಾಗ್ ತುಂಬ್ಕೊಂಡ್ಬಿಡ್ತಾಳೆ. ಅವಳಿಗಿಂತ ಬ್ಯಾಗೇ ವೆಯ್ಟ್ ಇರುತ್ತೆ, ಅದನ್ನು ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅವಳ ಕೈಲಿ, ಅದಕ್ಕೆ ಹಂಗೆ ಹೇಳ್ತಿದ್ದಾಳೆ. ಅದಿತಿನ ಕಳಿಸಾದ್ಮೇಲೆ ಈಗ ಪಾವನಿನ ಕೂಡ ಹಂಗೆ ತಕ್ಷಣವೇ ಹೊರಡ್ತಾಳೆ. ನಾನಿಲ್ಲಿ ಒಂದು 5 ನಿಮಿಷ ಬಿಸಿನೀರು ಕುಡಿಯೋಣ ಅಂತ ನಿಂತಿದ್ದೀನಿ. ಇಲ್ಲಿ ಹಸ್ಬೆಂಡ್ ಬಟ್ಟೆ ಎಲ್ಲ ನೆನೆಸ್ಕೊಂಡು ಬಂದಿದ್ರು, ಶೂ ಹಾಕೊಂಡು ಹೋಗ್ತಿಲ್ಲ ಅಂತ ಮಳೆ ಎಷ್ಟು ಬರ್ತಿದೆ ಅಂತ. ಓಪನ್ ಮಾಡು, ಕಾಲ್ ತೋರ್ಸ್ಕೊಂತಾರ. ಪಾವನಿ ಇಲ್ಲಿ ಶೂ ಹಾಕ್ಕೊಂಡು ಹೋಗ್ತಿಲ್ಲ ಸ್ಕೂಲ್ಗೆ. ಯಾಕಪ್ಪ ಅಂದರೆ ನಿನ್ನೆ ಕಬಡ್ಡಿ ಆಡೋಕೆ ಹೋಗಿದ್ಲಂತೆ ಸ್ಕೂಲಲ್ಲಿ, ಅಲ್ಲಿ ಗಾಯ ಮಾಡ್ಕೊಂಡಿದ್ದಾಳೆ. ಆದ್ದರಿಂದ ಇವತ್ತು ಚಪ್ಪಲಿ ಹಾಕ್ಕೊಂಡು ಹೋಗ್ತಿದ್ದಾಳೆ. ಮಕ್ಕಳಿಬ್ಬರನ್ನ ಕಳಿಸ್ಕೊಟ್ಟಾದ್ಮೇಲೆ ಈಗ ಕಾಂಪೌಂಡ್ ಕ್ಲೀನ್ ಮಾಡೋದು. ಮಳೆ ಅಲ್ವಾ, ಗಾಡಿ ಒಳಗಡೆ ಬಂದು ಎಲ್ಲ ಮಣ್ಣು ಹಾಕ್ತಾನೇ ಇರುತ್ತೆ. ಈ ರೀತಿ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಸಂಪು ನೀರು ಬಿಟ್ಕೊಂಡಿದ್ದಲ್ಲ, ಒಂದು ಸಂಪು ತುಂಬಿತ್ತು. ಹಾಗೆ ಇಲ್ಲಿ ಪಾರ್ಕಿಂಗು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಇದೊಂದು ಕೆಲಸ ಮುಗಿದ್ಬಿಟ್ರೆ ಇನ್ನು ಒಳಗಡೆ ಕೆಲಸ ಅಷ್ಟೇ ಇರುತ್ತೆ. ನೋಡಿ ಇಲ್ಲಿ ಹಂಗೆ ಗಿಡಗಳಿಗೂ ಎಲ್ಲನೂ, ಗಿಡಗಳಿಗೆ ನೀರು ಹಾಕೋದು ಬೇಡ ಬಿಡಿ, ಮಳೆ ತುಂಬಾ ಇದೆ. ಸುಮ್ಮನೆ ಹೊರಗಡೆ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಷ್ಟೇ. ರೋಡೆಲ್ಲ ಮಣ್ಣಲ್ವಾ, ಫುಲ್ ಬಾಗಿಲವರೆಗೂ ಮಣ್ಣು ಬಂದುಬಿಡುತ್ತೆ. ಆ ಮಣ್ಣೆಲ್ಲ ಒಳಗಡೆ ತುಳ್ಕೊಂಡು ಬರೋದು ಇದೇ ಕೆಲಸ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದು ನಮ್ಮ ಬ್ರೇಕ್ಫಾಸ್ಟ್. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.